ಆತ್ಮೀಯರಿಗೆ ಎಲ್ರಿಗೂ ನಮಸ್ತೆ. ಅಕ್ಷರದಾಸೋಹ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಪೂರಕ ಪೌಷ್ಟಿಕ ಆಹಾರವಾದಂಥ ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ವಾರದಲ್ಲಿ 6 ದಿನಗಳು ಈ ವರ್ಷ 2025-26ನೇ ಸಾಲಿನಲ್ಲಿ ಸಹ ವಿತರಣೆಯನ್ನು ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವೊಂದು ವಹಿಗಳ ಖಾಲಿ ನಮೂನೆಗಳನ್ನು ಸಿದ್ಧಪಡಿಸಿದ್ದೀನಿ. ಇದನ್ನ ನನ್ನ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಅದರ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ. ಇದರಲ್ಲಿ ನಾವು ಮೊದಲನೇದಾಗಿ ಮಕ್ಕಳ ತೂಕ ಮತ್ತು ಎತ್ತರವನ್ನು ದಾಖಲಿಸ್ತಕ್ಕಂಥ ನಮೂನೆ ಇದೆ. ಪ್ರತಿ ತಿಂಗಳವಾರು ಕಳೆದ ವರ್ಷ ಏನಿತ್ತು ಅದೇ ರೀತಿಯಾಗಿ ತಿಂಗಳವಾರು ಮಕ್ಕಳ ಇದನ್ನ ಅಳತೆ ತೂಕನ ಎತ್ತರವನ್ನು ದಾಖಲಿಸ್ತಕ್ಕಂಥದ್ದು. ಇದು ಕಂಟಿನ್ಯೂ ಪೇಜು ನವೆಂಬರಿಂದ ಮಾರ್ಚ್ವರೆಗೂ ಐತೆ. ಆ ಪೇಜು ಮೇಯಿಂದ ಅಕ್ಟೋಬರ್ ತನಕ ಇರ್ತಕ್ಕಂಥದ್ದು. ನೆಕ್ಸ್ಟ್ ಫಾರ್ಮೆಟ್ ಬಂದು ಮಕ್ಕಳಿಂದ ಸ್ವೀಕೃತಿ ವಹಿ ಅಂತ. ಈ ಪೇಜಲ್ಲಿ ಮಕ್ಕಳ ಒಂದು ಪ್ರತಿ ತಿಂಗಳವಾರು ನಾವು ದಿನಾಂಕವಾರು ಮಕ್ಕಳ ಒಂದು ಹೆಸರನ್ನ ಬರೆದು ಯಾವ ಮಕ್ಕಳು ಸ್ವೀಕಾರ ಮಾಡಿದ್ದಾರೆ ಅಂತ ಇದನ್ನ ಟಿಕ್ ಹಾಕೊಂಡೋಗಿ ಲಾಸ್ಟಿಗೆ ಸಹಿಯನ್ನ ಮಾಡಿಸ್ತಕ್ಕಂಥದ್ದು. ನೆಕ್ಸ್ಟ್ ಅದಾದ್ಮೇಲೆ ಇದನ್ನ ಖರೀದಿ ಒಂದು ಲೆಕ್ಕ ವಿವರವನ್ನ ನಮೂದಿಸ್ತಕ್ಕಂಥದ್ದು. ಅಂದ್ರೆ ಯಾವ ಅಂಗಡಿಲಿ ತಂದು, ಎಷ್ಟು ಪ್ರಮಾಣದಲ್ಲಿ ತಂದು, ಎಷ್ಟು ರೂಪಾಯಿ, ಎಷ್ಟು ಸ್ಟಾಕ್ ಇದೆ, ಎಷ್ಟು ಖರ್ಚಾಯಿತು, ಎಷ್ಟು ಉಳಿಕೆ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಲಿಕ್ಕೆ ಈ ಫಾರ್ಮೆಟ್ ಇದೆ. ಇನ್ನು ಖರೀದಿ ಸಮಿತಿ ಅಂತ ಒಂದು ಮಾಡ್ಕೋಬೇಕು. ಇದಕ್ಕೆ ಈಗೊಂದು ಖರೀದಿ ಸಮಿತಿಯನ್ನ ಈ ರೀತಿಯಾಗಿ ಇಲಾಖೆ ನಿಯಮದಂತೆ ಸುತ್ತೋಲೆಯಲ್ಲಿ ಕೊಟ್ಟಿರೋ ರೀತಿಯಲ್ಲಿ ತೆಗೆದುಕೊಂಡಿರ್ತೀವಿ. ಇನ್ನು ಮಕ್ಕಳ ಒಂದು ಒಪ್ಪಿಗೆ ಪತ್ರ, ಮೊಟ್ಟೆ ಅಥವಾ ಬಾಳೆಹಣ್ಣು ಎರಡರಲ್ಲಿ ಯಾವ್ದು ಬೇಕಾದನ್ನ ಟಿಕ್ ಮಾಡಿ ಪಾಲಕರ ಒಂದು ಸಹಿಯನ್ನ ತೆಗೆದುಕೊಂತಕ್ಕಂಥದ್ದು. ಆನಂತರ ನೆಕ್ಸ್ಟ್ ಒಪ್ಪಿಗೆ ಪತ್ರಗಳ ಒಂದು ಕ್ರೋಢೀಕರಣ ಮಾಡ್ಕೊಳ್ಬೇಕು. ಅಂದ್ರೆ ಎಷ್ಟು ಮಕ್ಕಳು ಮೊಟ್ಟೆ ತಿಂತಾರೆ, ಎಷ್ಟು ಮಕ್ಕಳು ಬಾಳೆಹಣ್ಣು ತಿಂತಾರೆ ಅನ್ನೋದನ್ನ ಇದು ಕನ್ಸಲ್ಟೇಷನ್ ನಮಗೆ ಸಿಗುತ್ತೆ. ನೆಕ್ಸ್ಟ್ ಇದು ಪರಿವರ್ತನಾ ವೆಚ್ಚದ ವಿವರ. ಅಂದ್ರೆ ಮೊಟ್ಟೆ ಆಗಲಿ ಮತ್ತೆ ಬಾಳೆಹಣ್ಣಾಗಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಮಕ್ಕಳಿಗೆ ನೀಡಬೇಕಾಗತ್ತೆ, ಇಂಧನ ವೆಚ್ಚ ಎಷ್ಟಾಗುತ್ತೆ, ಸಿಪ್ಪೆ ಸುಲಿಯಕ್ಕೆ ಎಷ್ಟು ಅಮೌಂಟು, ಇದೆಲ್ಲ ಅದು ಸಹ ಇರ್ತಕ್ಕಂಥದ್ದು.